ಎಲ್ಲರೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಅಕೌಂಟೆನ್ಸಿ ಆನ್ಸರ್ ಶೀಟನ್ನು 80ಕ್ಕೆ 80 ಅಂಕಗಳನ್ನು ಪಡೆದಿರ್ತಕ್ಕಂಥ ಆನ್ಸರ್ ಶೀಟನ್ನು ಅನಲೈಸ್ ಮಾಡ್ತಿದ್ದೀವಿ. ನಾನೊಬ್ಬ ಕಾಮರ್ಸ್ ವಿದ್ಯಾರ್ಥಿಯಾಗಿದ್ದು ಈ ಉತ್ತರ ಪತ್ರಿಕೆಯನ್ನು ಅನಲೈಸ್ ಮಾಡ್ತಿರೋದು. ನೋಡಿ, ಇದು ಕನ್ನಡ ಮೀಡಿಯಂ ವಿದ್ಯಾರ್ಥಿ 80ಕ್ಕೆ 80 ಅಂಕಗಳನ್ನು ಪಡೆದಿರ್ತಕ್ಕಂಥ ಉತ್ತರ ಪತ್ರಿಕೆ ನೋಡ್ಬೋದು. ಕನ್ನಡ ಮೀಡಿಯಂ ವಿದ್ಯಾರ್ಥಿ 80ಕ್ಕೆ 80 ಅಂಕಗಳನ್ನು ಅಕೌಂಟೆನ್ಸಿಯಲ್ಲಿ ಪಡೆದಿದ್ದಾನೆ. ನೋಡೋಣ ಬನ್ನಿ, ಇವನು ಯಾವ ರೀತಿಯಾಗಿ ಉತ್ತರ ಪತ್ರಿಕೆಯನ್ನು ವ್ಯಾಲ್ಯೂಯೇಟರ್ಗೆ ಇಂಪ್ರೆಸ್ ಮಾಡೋ ರೀತಿಯಾಗಿ ಬರೆದಿದ್ದಾನೆ ಅಂತ ನೋಡ್ತಾ ಹೋಗೋಣ. ಫಸ್ಟಿಗೆ ಸೆಕ್ಷನ್ ಎ ಅಂತ ಇವರು ಹಾಕಿಲ್ಲ, ಅದರ ರೋಮನ್ ಅಂಕೆ 1 ಅಂತ ಹಾಕಿದ್ದಾರೆ. ಒಂದನೇ ಉತ್ತರ ಕರೆಕ್ಟಾಗಿ ನೀಟಾಗಿ ಆಪ್ಷನ್ ಬಿ ಅಂತ ಹಾಕಿ ಈಕ್ವಲ್ ಪ್ರೊಪರೇಷನ್ ಅಂತ ಬರೆದಿದ್ದಾರೆ. ಅದೇ ರೀತಿಯಾಗಿ ಎರಡನೇ ಉತ್ತರ ಡಿ ಅಂತ ಹಾಕಿ 1:1 ಅಂತ ಬರೆದಿದ್ದಾರೆ. ಇದೇ ರೀತಿಯಾಗಿ ಉತ್ತರ ಒಂದು ಲೈನ್ ಬಿಟ್ಟು ಒಂದು ಲೈನ್ ನೀಟಾಗಿ ಸೀರಿಯಲ್ ಪ್ರಕಾರ ಬರ್ಕೊಂತ ಹೋದರೆ ವ್ಯಾಲ್ಯೂಯೇಟರ್ಗೆ ಇಂಪ್ರೆಸ್ ಆಗುತ್ತೆ. 80ಕ್ಕೆ 80 ಅಂಕಗಳನ್ನು ಪಡೆಯೋದಕ್ಕೆ ತುಂಬ ಉಪಯುಕ್ತ ಆಗುತ್ತದೆ. ನೋಡಿ, 5 ಒಂದನೇ ಮೇನಲ್ಲಿ 5 ಬರೆದ ತಕ್ಷಣ ಒಂದು ಲೈನ್ ಹಾಕಿ ಕರೆಕ್ಟಾಗಿ ಸೀರಿಯಲ್ ಪ್ರಕಾರ ಎರಡನೇ ರೋಮನ್ ಅಂಕೆ ಹಾಕಿ 6ನೇ ಕ್ವಶನ್ಗೆ ಆನ್ಸರ್ ಬರೆದಿದ್ದಾರೆ. ಇಂಟ್ಯಾಂಜಿಬಲ್ ಅಂತ ಬರೆದಿದ್ದಾರೆ. 7th ನಾಟ್ ಟ್ರಾನ್ಸ್ಫರ್ಡ್. 8ನೇದು ಕ್ಯಾಪಿಟಲ್ ರಿಸರ್ವ್. 9ನೇದು ಕಾಂಪ್ಲಿಮೆಂಟ್ರಿ. 10ನೇದು ಬ್ಯಾಲೆನ್ಸಿಂಗ್. ಅದೇ ರೀತಿಯಾಗಿ 3ನೇ ರೋಮನ್ ಅಂಕೆಯಲ್ಲಿ 11ನೇದು ರೈಟ್ ಆಫ್ ನ್ಯೂ ಪಾರ್ಟ್ನರ್ಗೆ ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ ಅಂತ ಅದಕ್ಕೆ ಆರೋ ಮಾರ್ಕ್ ಹಾಕಿ ಅದ್ರ ಮುಂದೆನೇ ಅದರ ಆನ್ಸರನ್ನು ಬರೆದಿರ್ತಕ್ಕಂಥದ್ದು. ಕಾಮನ್ ಸೀಲ್ ಆಫಿಷಿಯಲ್ ಸಿಗ್ನೇಚರ್ ಆಫ್ ದ ಕಂಪನಿ ಅಂತ ಬರೆದಿದ್ದಾರೆ. ಇಲ್ಲಿ ಒಂದು ಲೈನ್ ಬಿಟ್ಟು ನೀವು ಬರೀರಿ. ಇಲ್ಲಿ ಈ ಥರ ಬರ್ದೂ ಓಕೆ, ವ್ಯಾಲ್ಯೂಯೇಟರ್ ನೋಡ್ತಾರೆ, ಕರೆಕ್ಷನ್ ಆಗಿ ಚೆನ್ನಾಗಿ ಮಾಡ್ತಾರೆ. ಅದೇ ರೀತಿ ರಿಡೆಂಪ್ಷನ್ ಆಫ್ ಡಿವೆಂಚರ್ಗೆ ಡಿಸ್ಚಾರ್ಜ್ ಆಫ್ ಲಯಬಿಲಿಟಿ ರೇಷಿಯೋಗೆ ಶಾರ್ಟ್ ಟರ್ಮ್ ಇನ್ ನೇಚರ್ ಅಂತ ಬರೆದಿದ್ದಾರೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಅಂದರೆ ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಅಂತ ಬರೆದಿದ್ದಾರೆ. ನೆಕ್ಸ್ಟ್ ರೋಮನ್ ಅಂಕೆ 4ಗೆ 1 ಮಾರ್ಕ್ಸ್, ಒಂದು ಲೈನಲ್ಲಿ ಉತ್ತರ ಬರೋದು. 12ನೇ ಕ್ವಶನ್ಗೆ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಆಲ್ ದ ಪಾರ್ಟ್ನರ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಫರ್ಮ್ ಅಂತ ಬರೆದಿದ್ದಾರೆ. 13ನೇದು ಟ್ರೂ ಅಂತ ಬರೆದಿದ್ದಾರೆ. 14ನೇದು ವಿತ್ ಕನ್ಸಿಸ್ಟ್ ಆಫ್ ಆಲ್ ಪಾರ್ಟ್ನರ್ಸ್ ಆಫ್ ಅ ಫರ್ಮ್ ವೆನ್ ಬಿಸ್ನೆಸ್ ಬಿಕಮ್ ಇಲ್ಲೀಗಲ್. ಇಲ್ಲಿ ನೋಡೋದಾದರೆ ವ್ಯಾಲ್ಯೂಯೇಟರ್ ರೆಡ್ ಇಂಕ್ಲೆ ಒಂದು ಹಿಂಗೆ ಮಾರ್ಕ್ ಮಾಡಿದ್ದಾರೆ. ರೆಡ್ ಇಂಕ್ಲೆ ಈ ರೀತಿ ಹಿಂಗೆ ಎರಡು ಮಾರ್ಕ್ ಮಾಡಿದ್ದಾರೆ ಅಂದರೆ ನೀವೇ ಹೈಲೈಟ್ ಆಗೋ ರೀತಿಯಾಗಿ ಬರೆದ್ರೆ ಅವ್ರಿಗೆ ತುಂಬ ಈಸಿ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಈ ಥರ ಮಾಡಿದ್ದಾರೆ. 15ನೇ ಕ್ವಶನ್ ನಾನ್ ಕರೆಂಟ್ ಲಯಬಿಲಿಟಿ ಯಾವುದ್ಯಾವುದು ಅಂತ ಕೇಳಿದಿರ್ಬೋದು. ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಮತ್ತು ಡಿವೆಂಚರ್ ಅಂತ ಬರೆದಿದ್ದಾರೆ. ನೆಕ್ಸ್ಟ್ 16ನೇ ಕ್ವಶನ್ RONW ಅವರ ಲಾಂಗ್ ಫಾರ್ಮ್ ಎಕ್ಸ್ಪ್ಯಾಂಡ್ ಕೇಳಿದ್ದಾರೆ. ರಿಟರ್ನ್ ಆನ್ ನೆಟ್ ವರ್ತ್ ಅಂತ ಕರೆಕ್ಟಾಗಿ ಬರೆದಿದ್ದಾರೆ. ಈ ರೀತಿ ಹೈಲೈಟಾಗಿ ಬರೆದ್ರೆ, ಈ ರೀತಿ ಹೈಲೈಟಾಗಿ ಹಿಂಗೆ ಕೆಳಗಡೆ ಅಂಡರ್ಲೈನ್ ಮಾಡಿ ಬರೆದ್ರೆ ತುಂಬ ಹೈಲೈಟಾಗಿ ಕಾಣುತ್ತೆ. ವ್ಯಾಲ್ಯೂಯೇಟರ್ಗೆ ನಿಮ್ಮ ಆನ್ಸರ್ ಪೂರ್ತಿ ಬೋಲ್ಡ್ ಆಗಿ ಕಾಣುತ್ತೆ. ಆದ್ದರಿಂದ ನಿಮಗೆ 80ಕ್ಕೆ 80 ಅಂಕ ಪಡೆಯಲು ತುಂಬ ಉಪಯೋಗ. 80ಕ್ಕೆ 80 ಅಂಕ ಪಡೆಯಲು ಮೇನ್ ಇಂಪಾರ್ಟೆಂಟ್ ಏನಂತಂದರೆ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್. 1 ಮಾರ್ಕ್ಸ್ 2 ಮಾರ್ಕ್ಸ್ ಕರೆಕ್ಟಾಗಿ ನೀವು ಉತ್ತರ ಬರೆದ್ಬಿಟ್ರೆ ನಿಮ್ಮದು ಪೂರ್ತಿ ನೆಕ್ಸ್ಟ್ ಆ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಏನೈತಲ್ಲ ಅದು ಈಸಿ, ನಿಮ್ಗೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 2 ಅಂಕದ ಪ್ರಶ್ನೆಯನ್ನು ಸೀರಿಯಲ್ ಪ್ರಕಾರವಾಗಿ ಬರ್ಕೊಂಡು ಹೋಗಿದ್ದಾರೆ. 17ನೇ ಪ್ರಶ್ನೆ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡನ್ನು ಕೇಳಿದ್ದಾರೆ. ನೀಟಾಗಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಮತ್ತು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ಗೆ ಅಂಡರ್ಲೈನ್ ಮಾಡಿ ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ಗೆ ಅಂಡರ್ಲೈನ್ ಮಾಡಿ ನೀಟಾಗಿ ಬರೆದಿದ್ದಾರೆ. ಆದ್ದರಿಂದ 2 ಅಂಕ ಸಿಕ್ಕಿದೆ. ಮುಂದೆ ನೋಡ್ತಾ ಹೋದಾದರೆ ಕೆಳಗೆ 18ನೇ ಕ್ವಶನ್ ಇಲ್ಲಿ ಜನರಲ್ ಎಂಟ್ರಿ ಕೇಳಿದ್ದಾರೆ. ಕರೆಕ್ಟಾಗಿ ಜನರಲ್ ಎಂಟ್ರಿ ಬರೆದು ನೆಕ್ಸ್ಟ್ ಅದ್ರ ಕೆಳಗೆ ನರೇಷನನ್ನು ಬರೀಲೇಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್ ಬರೆದಿದ್ದಾರೆ. ಅಥರೈಸ್ಡ್ ಕ್ಯಾಪಿಟಲ್, ಇಶ್ಯೂ ಶೇರ್ ಕ್ಯಾಪಿಟಲ್, ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ನಡೆಯುತ್ತೆ. ಈ ರೀತಿ ಬರೆದು ನಡೆಯುತ್ತೆ. ಇಲ್ಲಿ 2 ಮಾರ್ಕ್ಸ್ನು ಎಕ್ಸ್ಟ್ರಾ ಕ್ವಶನನ್ನು ಬರೆದಿದ್ದಾರೆ. ಒಂದು ಎಕ್ಸ್ಟ್ರಾ, ಇಲ್ಲೊಂದು 2ನೇದು. ಇಲ್ಲಿ ಎಕ್ಸ್ಟ್ರಾ ಅಂತ ವ್ಯಾಲ್ಯೂಯೇಟರ್ ಎಕ್ಸ್ಟ್ರಾ ಅಂತ ಹಾಕೇ ಬಿಡ್ತಾರೆ, ಏರುಪೇರು ಮಾಡೋದಿಲ್ಲ. ನೀವು 1 ಅಥವಾ 2 ಮಾರ್ಕ್ಸ್ನಲ್ಲಿ 1 ಅಥವಾ 2 ಎಕ್ಸ್ಟ್ರಾ ಬರೀರಿ. ನಿಮ್ಗೆ ಟೈಮ್ ಇದ್ದರೆ 1 ಅಥವಾ 2 ಎಕ್ಸ್ಟ್ರಾ ಬರೀಬಹುದು. ನೆಕ್ಸ್ಟ್ 6 ಮಾರ್ಕ್ಸ್ ಕ್ವಶನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ ಕೇಳಿದ್ದಾರೆ. 2025ರಲ್ಲಿ ನೀಟಾಗಿ ಫಾರ್ಮುಲಾ ಹಾಕಿ ಓಲ್ಡ್ ಶೇರಿಂಗ್ ರೇಷಿಯೋ ಆಫ್ ರಾಜೇಶ್ ಆ್ಯಂಡ್ ರಾಕೇಶ್ ಅಂತ ಹಾಕಿ ರಮೇಶ್ ಅಡ್ಮಿಟೆಡ್ ಎಲ್ಲ ನೀಟಾಗಿ ಡಾಟಾ ಕರೆಕ್ಟಾಗಿ ಅವ್ರೇನು ಕ್ವಶನಲ್ಲಿ ಕೊಟ್ಟಿದ್ದಾರೆ ಡಾಟಾ ಕರೆಕ್ಟಾಗಿ ಹಾಕಿ ಕ್ಯಾಲ್ಕುಲೇಷನ್ ಮಾಡಿದ್ರಿಂದ 6 ಮಾರ್ಕ್ಸ್ ಬಂದಿದೆ. ನೆಕ್ಸ್ಟ್ ನೋಡಿದ್ರೆ ಸೀಸ್ ಎಕ್ಸಿಕ್ಯೂಟರ್ ಅಕೌಂಟ್ ಸ್ವಲ್ಪ ಹುಡುಗರಿಗೆ ಇಲ್ಲಿ ಸ್ವಲ್ಪ ಟಫ್ ಅನಿಸುತ್ತೆ. ಎಕ್ಸಿಕ್ಯೂಟರ್ ಅಕೌಂಟು ನಿಮ್ಗೆ ಎಕ್ಸ್ಟ್ರಾ ಇದ್ದರೆ ನಿಮಗೆ 4 ಕೊಟ್ಟಿರ್ಬೋದು. ಎಕ್ಸ್ಟ್ರಾ ಇದ್ದರೆ ನೀವು ಬರೀಬಹುದು. ಸೀಸ್ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಫಸ್ಟ್ ಬರೆದು ಬಿಡಬೇಕು. ಸೀಸ್ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಬರೆದಿದ್ದ ಇಲ್ಲಿ ಆನ್ಸರ್ ಬರೆದಿದ್ದಾರೆ. ವ್ಯಾಲ್ಯೂಯೇಟರ್ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಸರ್ಪ್ಲಸ್ ಅಕೌಂಟಲ್ಲಿ ಒಂದು ರೌಂಡ್ ಮಾಡಿದ್ದಾರೆ. 1400 ಅಂತ ಬರೆದಿದ್ದಾರೆ ಅವರು. ಅದು ಬೇರೆ ಆಗಬೇಕಾಗಿತ್ತು. ಆದ್ದರಿಂದ 5 ಅಂಕಗಳನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ವರ್ಕಿಂಗ್ ನೋಟನ್ನು ಕಂಪಲ್ಸರಿಯಾಗಿ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ವರ್ಕಿಂಗ್ ನೋಟನ್ನು ಬರೀಲೇಬೇಕು. ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ವರ್ಕಿಂಗ್ ನೋಟನ್ನು ಬರೀಲೇಬೇಕು. ತುಂಬ ಚೆನ್ನಾಗಿ ವರ್ಕಿಂಗ್ ನೋಟನ್ನು ಬರೆದಿದ್ದಾರೆ. ಅದೇ ರೀತಿಯಾಗಿ ನೀವು ವರ್ಕಿಂಗ್ ನೋಟನ್ನು ಬರೀಬೇಕು. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2024 ಅಂತ ಬರೆದಿದ್ದಾರೆ. ರೆವೆನ್ಯೂ ಫ್ರಮ್ ಆಪರೇಷನ್ ಇದು ನಿಮ್ಗೆ ಗೊತ್ತಿದೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಅದರ್ ಇನ್ಕಮ್, ಟೋಟಲ್ ರೆವೆನ್ಯೂ. ಈ ರೀತಿ ರೆವೆನ್ಯೂ ಫ್ರಮ್ ಆಪರೇಷನ್ ಮತ್ತು ಅದರ್ ಇನ್ಕಮ್ ಆಗಿಬಿಟ್ಲೆ ಟೋಟಲ್ ರೆವೆನ್ಯೂ ಫ್ರಮ್ ಆಪರೇಷನನ್ನು ನೀಟಾಗಿ 1 ಲೈನ್ ಎಕ್ಸ್ಟ್ರಾ ಬಿಟ್ಟಾದರೂ ನೀಟಾಗಿ ಬರೀಬೇಕು. ವ್ಯಾಲ್ಯೂಯೇಟರ್ ಕರೆಕ್ಟಾಗಿ ಕಾಣೋದು ನೀಟಾಗಿ ಬರಬೇಕು. 1 ಲೈನ್ ನೆಕ್ಸ್ಟ್ ಬಿಟ್ಟು ಆದಮೇಲೆ ಎಕ್ಸ್ಪೆನ್ಸಸ್ ಬರೀರಿ. ಎಕ್ಸ್ಪೆನ್ಸಸ್ಸಲ್ಲಿ ಲೆಸ್ ಮಾಡುವಾಗ ಈ ರೀತಿ ಎಕ್ಸ್ಪೆನ್ಸಸ್ನ ಟೋಟಲ್ ಮಾಡಿ ಲೆಸ್ ಮಾಡಬೇಕು.
ಟ್ಯಾಕ್ಸ್ ಲೆಸ್ ಮಾಡಿ ಆಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಏನು ಬರ್ತದಲ್ಲ ಇದನ್ನು ನೀಟಾಗಿ ಮಾಡಬೇಕು. ಇದಕ್ಕೆ ಅವಶ್ಯಕತೆ ಇದ್ದಂಗೆ ವರ್ಕಿಂಗ್ ನೋಟನ್ನು ಹಾಕಿದ್ದಾರೆ. ಇದಕ್ಕೆ ಅವಶ್ಯಕತೆ ಇದ್ದಂಗೆ ವರ್ಕಿಂಗ್ ನೋಟನ್ನು ಹಾಕಬೇಕು. ನೆಕ್ಸ್ಟ್ ನೋಡೋದಾದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫ್ರಮ್ ದ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಇದಕ್ಕೆ 6 ಅಂಕ ಬಂದಿದೆ. ನೆಕ್ಸ್ಟ್ 12 ಮಾರ್ಕ್ಸಿನ ಉತ್ತರಗಳು ಇಲ್ಲಿಂದ ಪ್ರಾರಂಭ ಆಗುತ್ತೆ. 12 ಅಂಕದ ಉತ್ತರಗಳು. ಫಸ್ಟ್ ಅವರು ಬರೆದಿದ್ದಾರೆ, ನನ್ನ ಎಸ್ಟಿಮೇಟ್ ಇದು ಪಾರ್ಟ್ನರ್ಶಿಪ್ ಅಂತ ಇರ್ಬೋದು. ಪಾರ್ಟ್ನರ್ಶಿಪ್, ಅಡ್ಮಿಷನ್ ಆಫ್ ದ ಪಾರ್ಟ್ನರ್, ಮೇ ಬಿ ಇದು ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ಶಿಪ್ ಆಗಿರ್ಬೋದು ಅಥವಾ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್ಶಿಪ್ ಆಗಿರ್ಬೋದು. ಇದು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಬರ್ತಕ್ಕಂಥ 1ನೇ 12 ಮಾರ್ಕ್ಸಿನ ಕ್ವಶನ್ ಆಗಿರ್ತಕ್ಕಂಥದ್ದು. ಬ್ಯಾಲೆನ್ಸ್ ಶೀಟನ್ನು ತುಂಬ ನೀಟಾಗಿ ಬರೀಬೇಕು. ತುಂಬ ನೀಟಾಗಿ ಅಂತಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಲ್ಲ ಸೇರಿ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತಕ್ಕಂಥದ್ದು. ಕ್ವಶನ್ ಪೇಪರಲ್ಲಿ ಮೊದಲೇ ಓಲ್ಡ್ ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿರ್ತಾರೆ, ನೀವು ನ್ಯೂ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ತುಂಬ ಕರೆಕ್ಟಾಗಿ ನ್ಯೂ ಬ್ಯಾಲೆನ್ಸ್ ಶೀಟನ್ನು ಹಾಕಬೇಕು. ಈ ರೀತಿಯಾಗಿ ಇಲ್ಲಿ ಕೆಳಗಡೆ ಬರೆಯುವಂಥ ಅವಶ್ಯಕತೆ ಇಲ್ಲ. ವರ್ಕಿಂಗ್ ನೋಟನ್ನು ಒಂದು ಹೊಸ ಫ್ರೆಶ್ ಪೇಜಲ್ಲಿ ಬರೆದ್ರೂ ತುಂಬ ಒಳ್ಳೆಯದು. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ 28ನೇದು ರಿಯಲೈಸೇಷನ್ ಅಕೌಂಟನ್ನು ಹಾಕಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಹಾಕಿ, ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟನ್ನು ಹಾಕೋದಿರುತ್ತೆ. ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್, ಇದಕ್ಕೆ 12 ಅಂಕ ಬಂದಿದೆ. ನೆಕ್ಸ್ಟ್ ನೋಡೋದು ಹೇಮಾ ಕಂಪನಿ ಲಿಮಿಟೆಡ್, ಜರ್ನಲ್ ಎಂಟ್ರೀಸ್ ಬರುತ್ತೆ. ಇಲ್ಲಿ ಶೇರ್ ಕ್ಯಾಪಿಟಲ್ ನಿಮ್ಮದು ಚಾಪ್ಟರಲ್ಲಿ ಜರ್ನಲ್ ಎಂಟ್ರೀಸ್ ಬರ್ತಾವೆ. 1st, 2nd, 3rd, 4th, 5th. ಇಲ್ಲಿ ಜರ್ನಲ್ ಎಂಟ್ರೀಸ್ ಬಂದಾಗ ಫಾರ್ಫಿಟೆಡ್ ಶೇರ್ಸ್ ಅಂತ ಏನು ಬರ್ತಾವಲ್ಲ, ಫಾರ್ಫಿಟೆಡ್ ಶೇರ್ಸಲ್ಲಿ ತುಂಬ ಕನ್ಫ್ಯೂಷನ್ ಆಗುತ್ತೆ. ಫಾರ್ಫಿಟೆಡ್ ಶೇರ್ಸ್ ಏನೈತಲ್ಲ ಇಲ್ಲಿ, ಒಂದು ನಿಮಿಷ, ಫಾರ್ಫಿಟೆಡ್ ಶೇರ್ಸಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಯಾವುದೇ ವಿದ್ಯಾರ್ಥಿಗಾದರೂ. ನಾನು PUC ಇದ್ದಾಗ ನನಗೂ ಕನ್ಫ್ಯೂಷನ್ ಆಗ್ತಿತ್ತು, ತೊಂದರೆ ಇಲ್ಲ. ಇಲ್ಲಿ ಸ್ವಲ್ಪ ಏನಾಗುತ್ತೆ ಅಂತಂದರೆ ಅಮೌಂಟ್ ಬರೆಯುವಾಗ ಹೆಚ್ಚು ಕಡಿಮೆಯಾಗಿ ಬರೆದ್ಬಿಡ್ತಾರೆ. ಆದ್ದರಿಂದ ಫಾರ್ಫಿಟೆಡ್ ಶೇರ್ಸ್ ನೀವು ರೀಕಾಲ್ ಮಾಡ್ತಾರಲ್ಲ, ರೀಕಾಲ್ ಮಾಡಿದಾಗ ಫಾರ್ಫಿಟೆಡ್ ಶೇರ್ಸ್ ಬಂದಾಗ ಈ ಥರ ತಪ್ಪುಗಳು ಆಗೋದು ಸಾಮಾನ್ಯವಾಗಿರುತ್ತವೆ. ಈಗ ಇದಕ್ಕೆ 12ಕ್ಕೆ 9 ಅಂಕಗಳನ್ನು ಕೊಟ್ಟಿದ್ದಾರೆ. 12ಕ್ಕೆ ಬರೀ 9 ಅಂಕಗಳನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ರೀತಿ ತಪ್ಪುಗಳನ್ನು ನೀವು ಮಾಡಬೇಡಿ. ನಿಮಗೆ ಪರ್ಫೆಕ್ಟಾಗಿ ಇದು ಬರುತ್ತೆ ಎಂಟ್ರಿ ಅಂದರೆ ಮಾತ್ರ ಇದಕ್ಕೆ ಟಚ್ ಮಾಡಬೇಕು. ಕರೆಕ್ಟಾಗಿ ನರೇಷನನ್ನು ಬರೀಬೇಕು, ಕರೆಕ್ಟಾಗಿ ಎಂಟ್ರಿಗಳನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಥವಾ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟನ್ನು ಕೇಳ್ತಾರೆ. ಕಾಮನ್ ಸೈಜ್ ಅಥವಾ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲಿ 2025ರಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ಕೇಳಿದ್ದಾರೆ. ತುಂಬ ಈಸಿ ಆಗಿರ್ತಕ್ಕಂಥ ಒಂದು ಉತ್ತರ ಕ್ವಶನ್ ಆಗಿರ್ತಕ್ಕಂಥ ಇದ್ದು. ಇಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟಲ್ಲಿ ತುಂಬ ಒಂದು ಪೇಜಲ್ಲಿ ನೀಟಾಗಿ ಫ್ರೆಶ್ ಪೇಜಲ್ಲಿ ಕರೆಕ್ಟಾಗಿ ಬರೆದುಬಿಟ್ರೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ 1 ಪೇಜಲ್ಲಿ ಮುಗಿದ್ಬಿಡುತ್ತೆ. ಇದಕ್ಕೆ 12 ಅಂಕಗಳನ್ನು ಕೊಟ್ಟಿದ್ದಾರೆ. ಆಗಲೇ ಇಲ್ಲಿ 6 ಮಾರ್ಕ್ಸಿಂದರಲ್ಲಿ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಹಾಕಿದ್ರು ಇವರು, ಸೀಸ್ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸೀಸ್ ಎಕ್ಸಿಕ್ಯೂಟರ್ ಅಕೌಂಟಿಗೆ 6 ಅಂಕಕ್ಕೆ 5 ಅಂಕ ಕೊಟ್ಟಿದ್ದರು. ಆದ್ದರಿಂದ ಇವರು ತಪ್ಪಾಗಿರಬಹುದು ಅಂತ ಹೇಳಿ ಎಕ್ಸ್ಟ್ರಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ನೀಟಾಗಿ ನೆಕ್ಸ್ಟ್ ಬರೆದಿದ್ದಾರೆ. ಆದ್ದರಿಂದ ಇಲ್ಲಿ 6ಕ್ಕೆ 6 ಅಂಕಗಳನ್ನು ಮತ್ತೆ ಪಡೆದುಕೊಂಡಿದ್ದಾರೆ. ನೋಟನ್ನು ಕರೆಕ್ಟಾಗಿ ಬರೆದಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ಗೆ 12 ಕೊಟ್ಟಿದ್ದಾರೆ. ಇಲ್ಲಿ ಜರ್ನಲ್ ಎಂಟ್ರಿಗೆ 9 ಕೊಟ್ಟಿರೋದ್ರಿಂದ ಇಲ್ಲೊಂದು ಎಕ್ಸ್ಟ್ರಾ 12 ಅಂಕಗಳನ್ನು ಬಿದ್ದಿದ್ದರಿಂದ ಇಲ್ಲಿ ಅವ್ರಿಗೆ 80ಕ್ಕೆ 80 ಪಡೆಯೋದಕ್ಕೆ ಈಸಿಯಾಗಿದೆ. ಇಲ್ಲಿ 12 ಮಾರ್ಕ್ಸ್ನಲ್ಲಿ ಜರ್ನಲ್ ಎಂಟ್ರಿ ಒಂದು ತಪ್ಪಾಗಿದ್ದರಿಂದ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಹಾಕಿ ಇಲ್ಲಿ 12ಕ್ಕೆ 12 ಅಂಕಗಳನ್ನು ಪಡೆದುಕೊಂಡು 12 ಮಾರ್ಕ್ಸ್ನಲ್ಲಿ 3 ಕರೆಕ್ಟಾಗಿ ಬರೆದಿದ್ದಾರೆ. ಅದೇ ರೀತಿಯಾಗಿ 6 ಮಾರ್ಕ್ಸ್ನಲ್ಲಿ 3 ಕರೆಕ್ಟಾಗಿ ಬರೆದಿದ್ದಾರೆ. 1 ಮಾರ್ಕ್ಸ್ MCQ ಹೊಂದಿಸಿ ಬೇರೆ 2 ಮಾರ್ಕ್ಸ್ ಎಲ್ಲ ನೀಟಾಗಿ ಬರೆದಿದ್ದರಿಂದ ಒಂದೊಂದು ಎಕ್ಸ್ಟ್ರಾ ಬರೆದಿದ್ದರಿಂದ ಇವರಿಗೆ ತುಂಬ ಉಪಯುಕ್ತವಾಗಿದೆ. ಆದ್ದರಿಂದ ಕನ್ನಡ ಮೀಡಿಯಮ್ ಆದರೂ ಸಹ ಇವರಿಗೆ 80ಕ್ಕೆ 80 ಅಂಕಗಳು ಸಿಕ್ಕಿವೆ. ಧನ್ಯವಾದಗಳು.